ಮಾತಿಗೆ ನಿಲ್ಲುವ ನಾಯಕ ಅಂತಂತೇಳಿ ಅದೆಲ್ಲ ಹುಸಿಯಾಗೋಯ್ತು. ಅಲ್ಲೂ ಹುಸಿಯಾಗೋಯ್ತು ನೋಡಿ. ಯಾವ ನಾಯಕರಿಗೂ ಕೃತಜ್ಞತೆ ಅನ್ನೋದೇ ಇಲ್ಲ ನೋಡ್ರಿ. ಆ ಸಿದ್ದರಾಮಯ್ಯನವ್ರನ್ನ ಎಲ್ಲರ ವಿರೋಧದ ನಡುವೆ ಎಲ್ಲರನ್ನೂ ಮತ್ತೆ ವಿಶ್ವಾಸಕ್ಕೆ ತೊಗೊಂಡು ಕಾಂಗ್ರೆಸ್ಸಿಗೆ ಕರ್ಕೊಂಬಂದು ಅವರು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಮುಖ್ಯಮಂತ್ರಿ ಆಗೋ ತನಕ ಅವ್ರ ಕಣ್ಗಾವಲಾಗಿ ನಾವೆಲ್ಲ ಇದ್ವು. ಆ ಮನುಷ್ಯನು ಎಲ್ಲಿಯೂ ಒಂದು ದಿವಸ ವಿಶ್ವನಾಥ್ ಅವರು ಮತ್ತೆಲ್ಲ ಸ್ನೇಹಿತರು ನನ್ನನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಬಂದರು. ಅವ್ರ ಸಹಕಾರದಿಂದ ನಾನು ಮುಖ್ಯಮಂತ್ರಿ ಆದ್ರಿಂದ ಒಂದು ದಿವಸ ಹೇಳಲಿಲ್ಲ ಅವರು. ಅದೇ ಯಡಿಯೂರಪ್ಪನವ್ರಿಗೆ ತ್ಯಾಗ ಮಾಡಿದ್ರು. ನಾವು ಶಾಸಕ ಸ್ಥಾನಕ್ಕೆ JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು 17 ಜನರು. ಅವರು ಅವ್ರ ಮಗ ಎಲ್ಲಿಯೂ ಕೂಡ ಒಂದು ದಿವಸನಾದರೂ ನನ್ನನ್ನು ಪಾಪ ಇಷ್ಟು ಜನ ಎಲ್ಲ ಸೇರಿ ಇಂತಿಂಥ ಪ್ರಮುಖರೆಲ್ಲ ಸೇರಿ ನಿಂತ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತಕ್ಕಂಥ ಒಂದು ದಿವಸ ಅವ್ರ ಕೃತಜ್ಞತೆ ಹೇಳಿಲ್ಲ ಅವರು. ಹಾಗಾಗಿ ನಾಯಕರಲ್ಲಿ ಈ ಕೃತಜ್ಞತೆ ಅನ್ನೋದು ಇಲ್ಲ, ಆ ಸಮಯಕ್ಕಷ್ಟೇ ಅವರು ಮಾಡುವಂಥದ್ದು. ಹಾಗಾಗಿ ಇವತ್ತು ಯಡಿಯೂರಪ್ಪನವರು ನಮ್ಮ ನಾಲಿಗೆಯನ್ನು ಕಳ್ಕೊಂಡಿದ್ದಾರೆ, ಇವತ್ತು ಮಾತನ್ನು ಕಳ್ಕೊಂಡಿದ್ದಾರೆ. ಇನ್ನು ಮೋಸ ವಿಚಾರ ಬೇರೆ ಪ್ರಶ್ನೆ, ಅದು ಮೋಸ ಬೇರೆ ಪ್ರಶ್ನೆ. ಅವರು ನೆನ್ಕೋಬೇಕು ಯಾವ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ. ನೀವು ಮುಖ್ಯಮಂತ್ರಿ ಆದಾಗ ಸನ್ನಿವೇಶಗಳು ಯಾವ್ಯಾವ ರೀತಿ ಇತ್ತು, ಯಾರ್ಯಾರು ನಿಮಗೆ ಸಹಾಯ ಮಾಡಿದ್ರು ನಿಮಗೆ. ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಏನಪ್ಪ ನಾವು 17 ಜನರ ತ್ಯಾಗ, 17 ಜನರ ಭಿಕ್ಷೆ, ಇದು ಮರ್ಜಿ, ಇದರಲ್ಲಿ ನೀವು ಇದ್ದೀರಾ ಇವತ್ತು ಸರ್ಕಾರ. ಹಾಗಾಗಿ ಇದನ್ನು ನೀವು ಜ್ಞಾಪಕ ಮಾಡಿಕೊಳ್ಳದೆ ಹೋದರೆ ನಿಮಗೆ ಸಿದ್ಧಲಿಂಗೇಶ್ವರನು ಕೂಡ ನಿಮಗೆ ಒಳ್ಳೇದು ಮಾಡೋದಿಲ್ಲ.